ದೇಶ ರಕ್ಷಣೆ ಮಾಡ್ತಿರಲ್ಲ ಅಂತ ಹೇಳ್ತೀರಿ. ನೀವು ದೇಶದವರೇ ಅಲ್ವಲ್ಲ, ನೀವು ಈ ದೇಶದ ವಾರಸುದಾರ ಅಲ್ವಲ್ಲ. ನೀವು ಈ ದೇಶದ ವಾರಸುದಾರ ನೀವು ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಾದಂತ ಅವಮಾನ, ರಾಷ್ಟ್ರಪತಿಗಾದಂತ ಅವಮಾನ, ಪ್ರಧಾನಮಂತ್ರಿಗಳಿಗಾದಂತ ಅವಮಾನ ಇದು ಪ್ರಶ್ನೆ ಮಾಡ್ತಾ ಇದ್ರಿ ನೀವು. ಇವತ್ತಿನವರೆಗೂ ನೀವು ರಾಷ್ಟ್ರಧ್ವಜವನ್ನು ನಿಮ್ಮ ಕಚೇರಿ ಮೇಲೆ ಆರಿಸಿದ್ದೀರಾ? ಪ್ರಿಯಾಂಕ ಖರ್ಗೆ ಆಗ್ಲಿ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗ್ಲಿ, ಡಿಸಿ ಆಗ್ಲಿ, ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೇಳೋದೇನು? ನಾನು ಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ ಕೇಳ್ಕೊಳ್ಳೋದಿಷ್ಟ ಈ ವೇದಿಕೆಯಿಂದ. ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೆ ಇರ್ತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ, ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದ ಮೇಲೆ ಕೂತಿರೋರು. ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ದು ಸಂಘ ಸಂಸ್ಥೆ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಲಾಯಕ ಆಗ್ತೀರಿ. ನೀವು ನ್ಯಾಯಾಧೀಶರು, ನೀವು ನಾಳೆ 24ನೇ ತಾರೀಕು ಲಾಸ್ಟ್ ಗಡುವು ಇದೆ ಹೈಕೋರ್ಟ್ ನಲ್ಲಿ. ಇವತ್ತೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ, ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ, ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡ್ಬೇಕು. ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ, ನೀವು ಈ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ, ಈ ದೇಶದ ಸಂವಿಧಾನ, 140 ಕೋಟಿ ಜನರಿಗೆ ಮಾಡಿದಂತ ದ್ರೋಹ. ನೀವು ಪಾರ್ಟಿಯ ಗುಲಾಮರು, ಪಕ್ಷದ ಗುಲಾಮರಾಗ್ತೀವಿ, ನ್ಯಾಯಾಧೀಶರಾಗ್ಲಿಕ್ಕೆ ಯೋಗ್ಯರಾಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಧೀಶರಿಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ.